Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸ್ತೀನಿ. ಸೊ ನಾನು ಇವತ್ತಿನ ದಿನ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಮತ್ತೊಂದು ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೀರೀಸ್ ಆಫ್ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂತಂದರೆ ಟೆಕ್ಸ್ಟ್ ಬುಕ್ ಇನ್ ಇಂಗ್ಲೀಷ್ ಫಾರ್ ಕ್ಲಾಸ್ 10 ಯಾವುದ್ರಿದು ಫಸ್ಟ್ ಫ್ಲೈಟ್. ಈ NCERT ಅಂತೇನಿದೆಯಲ್ಲ, ಈ NCERT ಕ್ಲಾಸ್ 10 ಟೆಕ್ಸ್ಟ್ ಬುಕ್ಕಿನ ಎಲ್ಲ ಪೋಯಿಟ್ರಿ ಮತ್ತು ಪ್ರೋಸ್ಗಳನ್ನು ನಮ್ಮ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ, ಟೀಚ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳಾಗಿರ್ಬೋದು, ಮೊರಾರ್ಜಿ ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ CBSE ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು, ಕರ್ನಾಟಕದಲ್ಲಿ ಓದ್ತಿರುವಂಥವ್ರು, ಅವರಿಗೆ ಸಹಾಯ ಆಗಲಿ ಅಂಥೇಳಿ ಈ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನಿಮ್ಮ ಇಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲಪ್ಪ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ನೀವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ದಿನ ನೋಟಿಫೈ ಆಗಿರ್ಬೋದು. ನಾನು ಪ್ರತಿದಿನ ಇಲ್ಲಾಂದ್ರೆ ವಾರಕ್ಕೆ ಒಂದು ಲೆಸನನ್ನು, ಒಂದು ಪೋಯಿಟ್ರಿಯನ್ನು ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಇದರ ಉಪಯೋಗನ ತೆಗೆದುಕೊಳ್ಬೋದು. ಸೊ ಎಷ್ಟು ಬೇಗ ನೀವು ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಈಸಿಯಾಗಿ ನೀವು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಓಕೆ, ಸೊ ಇದು ಯಾವ್ದು ಬುಕ್ಕಪ್ಪ ಅಂತಂದರೆ NCERT ಇಂಗ್ಲಿಷ್. ಸೊ ಇಟ್ ಈಸ್ NCERT ಇಂಗ್ಲಿಷ್. ಸೊ ನಾವು ಲಾಸ್ಟ್ ಟೈಮ್ ವಿಡಿಯೋ ಸೀರೀಸ್ ಮಾಡಿದ್ವಲ್ಲ, ಅದು ಯಾವುದಪ್ಪ ಅಂತಂದರೆ ಸ್ಟೇಟ್ ಬೋರ್ಡ್ದು ಯಾವುದು DSERT ಇದು ಏನ್ರಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇತ್ತು. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಏನಂತೀವಿ, FL ಅಂತ ಕರಿತೀವಲ್ಲ, FL ಇಂಗ್ಲೀಷ್ ಇತ್ತು. ಇದು NCERT ಇಂಗ್ಲೀಷ್. ಕೆಲವೊಂದು ಸ್ಕೂಲ್ಗಳಲ್ಲಿ NCERT ಇಂಗ್ಲೀಷನ್ನು ಫಸ್ಟ್ ಲ್ಯಾಂಗ್ವೇಜ್ ಬದಲಿಗೆ ತೊಗೋತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ವಿದೌಟ್ ಫರ್ದರ್ ಡಿಲೇ ಏನು ಮಾಡೋಣಪ್ಪ ಅಂತಂದ್ರೆ ಫಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಏನೋ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ವಾಟ್ಸಪ್ ಗ್ರೂಪಿನ ಒಂದು ಲಿಂಕ್ ಇದೆ, ಅದರ ಜೊತೆಗೆ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಇದೆ. ಸೊ ನಿಮ್ಗೆ ಯಾವುದೇ ಥರದ ಡಿಸ್ಕಷನ್ ಇದ್ದರೂ ಯು ಕ್ಯಾನ್ ಡೈರೆಕ್ಟ್ಲಿ ಕಾಲ್ ಟು ಮೀ. ಈವನ್ ಮೈ ಕಾಂಟ್ಯಾಕ್ಟ್ ನಂಬರ್ ಆಲ್ಸೋ ವಿಲ್ ಬಿ ದೇರ್. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಬಿಗಿನ್. ಫೈನ್. ಸೊ ಹಿಯರ್ we have our first lesson, that is, so contents are here. ಇಲ್ಲಿ ನೋಡಿ ಕಂಟೆಂಟ್ ಇದೆ. ಇಲ್ಲಿ ನಾವು ಫಸ್ಟ್ ಲೆಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೆಟರ್ ಟು ಗಾಡ್. ನಮ್ಮ ಫಸ್ಟ್ ಲೆಸನ್ ಯಾವುದು ರೀ? ಲೆಟರ್ ಟು ಗಾಡ್, ರೈಟ್? ಸೊ ನನ್ನ ಕ್ವಶನ್ ಏನಪ್ಪ ಅಂತಂದರೆ, ನೀವು ಯಾವತ್ತಾದರೂ ಯಾರಿಗಾದರೂ ಲೆಟರ್ ಬರೆದಿದ್ದೀರಾ? ಹ್ಯಾವ್ ಯು ಎವರ್ ರಿಟನ್ ಅ ಲೆಟರ್ ಟು ಎನಿ ಒನ್? ಯಾರಿಗಾದರೂ ನೀವು ಲೆಟರ್ ಬರೆದಿದ್ದೀರಾ? ಆ ಲೆಟರಿಂದ ನಿಮಗೆ ವಾಪಸ್ ರಿಪ್ಲೈ ಬಂದಿದೆಯಾ? ಓಕೆ, ನೀವು ಬರೆದಿದ್ದರೂ ಓಕೆ, ಬರೆದಿದ್ರೂ ಓಕೆ. ಲೆಟರ್ ಅನ್ನೋದೇನಪ್ಪ ಅಂತಂದ್ರೆ ಇಟ್ ವಾಸ್, ಈಗ ಭಾಳಷ್ಟು ಜನ ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ನಮ್ಮ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಅಂತೇಳಿ ನಾವು ಡೈರೆಕ್ಟಾಗಿ ಇಮೇಲ್ ಅಂತೇಳಿ ಮೆಸೇಜ್ಗಳನ್ನ ಕಳಿಸ್ತೀವಿ. ಮೊದಲಿನ ಕಾಲದಲ್ಲಿ ಏನಿತ್ತಪ್ಪ ಅಂತಂದರೆ ಟು ಕಮ್ಯುನಿಕೇಟ್ ಈಚ್ ಅದರ್, ಅಂದರೆ ದೂರದಲ್ಲಿರುವಂಥವ್ರ ಜೊತೆಗೆ ನಾವು ಕಮ್ಯುನಿಕೇಷನ್ ಮಾಡಬೇಕಪ್ಪ ಅಂತಂದರೆ ಏನು ಮಾಡ್ತಿದ್ದೀವಿ? ಲೆಟರ್ ಮುಖಾಂತರ ಮಾಡ್ತಿದ್ವಿ, ರೈಟ್? ಹಂಗೆ ಇಲ್ಲಿ ಲೆಟರ್ ಟು ಗಾಡ್ ಅಂದರೆ ಏನು ರೀ? ಲೆಟರ್ ಟು ಗಾಡ್ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಬಿಫೋರ್ ಯು ರೀಡ್ ಅರ್ಥ ಮಾಡ್ಕೊಡ್ರಿ. ಎ ಲೆಟರ್ ಟು ಗಾಡ್ ಅನ್ನೋ ಈ ಒಂದು ಪ್ರೋಸ್ ಯಾರಿಂದ ಬರೆಯಲ್ಪಟ್ಟಿದೆಯಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಬಿನ್ ರಿಟನ್ ಬೈ GL Fuentes ಅಂತೇಳಿ ಒಬ್ಬ ರೈಟರ್ ಬರೀತಾರೆ ಇದನ್ನು. ಓಕೆ, ದಿ ಸೇ ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್. ಜನ ಹೇಳ್ತಾರೋ ಈ ನಂಬಿಕೆ ಅನ್ನೋದೊಂದಿತ್ತಪ್ಪ ಅಂತಂದ್ರೆ ಇಡೀ ಪರ್ವತವನ್ನೇ ನಾವು ಒಳಗಾಡಿಸ್ಬಿಡ್ಬೋದು ಅಂತೇಳಿ. ಓಕೆ, ಬಟ್ ವಾಟ್ ಶುಡ್ ವಿ ಪುಟ್ ಅವರ್ ಫೇತ್ ಇನ್? ಕರೆಕ್ಟ್ ರೀ. ಫೇತ್ ಇತ್ತಂದ್ರೆ ಫೇತ್ ನಾವು ಆ್ಯಕ್ಚುಲಿ ಎದರೊಳಗೆ ಇಡಬೇಕು, ಎದರೊಳಗೆ ನಂಬಿಕೆಯನ್ನು ಇಡಬೇಕು ಅನ್ನೋದೊಂದು ಕ್ವಶನ್ ಆಗಿದೆ. ದಿಸ್ ಈಸ್ ದ ಕ್ವಶನ್ ದ ಸ್ಟೋರಿ ಡೆಲಿಕೇಟ್ಲಿ ಪೋಸಸ್. ನೋಡ್ರಿ, ಈ ಒಂದು ನಾವು ಲೆಸನನ್ನು ನೋಡಿದಾದ್ಮೇಲೆ ನಮಗೆ ಗೊತ್ತಾಗುತ್ತೆ ನಾವು ಯಾವುದರಲ್ಲಿ ಮೊದಲು ನಂಬಿಕೆಯನ್ನು ಇಡಬೇಕು ಅಂತ ಹೇಳಿ. ಓಕೆ, ಲೆಂಚೋ ಇಸ್ ಅ ಫಾರ್ಮರ್ ಹೂ ರೈಟ್ಸ್ ಅ ಲೆಟರ್ ಟು ಗಾಡ್ ವೆನ್ ಹಿಸ್ ಕ್ರಾಪ್ಸ್ ಆರ್ ruined, asking for 100 pesos. Does Lancho letter reach God? Does God send him the money? Think what your answers these questions would be, and guess how the story continued before you begin to read it. ನೋಡ್ರಿ, ಲೆಂಚೋ ಅನ್ನವ ಏನಪ್ಪ ಅಂತಂದ್ರೆ ಒಬ್ಬ ಫಾರ್ಮರ್ ಇರ್ತಾನು. ಅಂದರೆ ಈ ನಮ್ಮ ಕಥೆಯ ಹೀರೋ ಯಾರಂತಂದ್ರೆ ಲೆಂಚೋ ರೀ. ಅವ ಏನಿರ್ತಾನೋ ಫಾರ್ಮರ್ ಇರ್ತಾನೆ. ಆ್ಯಕ್ಚುಲಿ ಇದು ಲ್ಯಾಟಿನ್ ಅಮೇರಿಕನ್ ಕಂಟ್ರಿ ಒಳಗೆ ನಡೀತೈತಿ. ಅದು ನಮಗೆ ಹೆಂಗೆ ಗೊತ್ತಾಕೈತಪ್ಪ ಅಂತಂದ್ರೆ ಇಲ್ಲೇ ನಾವು ಹೆಂಗೆ ರೂಪಾಯಿ ಅಂತದವಲ್ಲ, ಅವ್ರಿಗೆ ಅಲ್ಲೇ ಪೆಸೋಸ್ ಅಂತದಾವು. ಓಕೆ, ಇಲ್ಲಿ ನೋಡ್ರಿ,
ಅವ ಆ್ಯಕ್ಚುಲಿ ಒಂದು ಲೆಟ್ರ್ ಬರೀತಾನೆ ದೇವರಿಗೆ. ಏನಂತ ಎದಕ್ಕೆ ಬರೀತಾನಪ್ಪ ಅಂತಂದ್ರೆ, ಯಾವಾಗ ಬರೀತಾನಪ್ಪ ಅಂತಂದ್ರೆ, ಅವನ ಬೆಳೆ ಎಲ್ಲ ನಾಶ ಆಗಿಬಿಟ್ಟಿರ್ತೈತಿ. ಬೆಳೆ ನಾಶ ಆದಾಗ ಆಸ್ಕಿಂಗ್ ಫಾರ್ 100 ಪೆಸೋಸ್, ನನಗೆ 100 ಪೆಸೋಸ್ ಕೊಡು ಅಂಥೇಳಿ ಲೆಂಚೋ ಲೆಟರ್ ಬರೀತಾನು. ಓಕೆ, ನಾವು ಥ್ರೂ ಔಟ್ ದಿಸ್ ಸ್ಟೋರಿ ಏನು ಮಾಡ್ತೀವಪ್ಪ ಅಂತಂದ್ರೆ, ವೆದರ್ ದಿಸ್ ಲೆಟರ್ ವಿಲ್ ರೀಚ್ ದ ಗಾಡ್ ಆರ್ ನಾಟ್, ಗಾಡ್ಗೆ ಈ ಒಂದು ಲೆಟರ್ ತಲುಪ್ತೈತೋ ಇಲ್ಲೋ, ತಲುಪಿದ್ರೂ ಗಾಡ್ ಅವ್ರು ರೊಕ್ಕ ಕಳಿಸ್ತಾನೋ ಇಲ್ಲೋ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲೊಂದು ಆ್ಯಕ್ಟಿವಿಟಿ ಐತೆ ರೀ ನಿಮಗೆ. ಓಕೆ, ಇಲ್ಲಿ ಮನಿ ಆರ್ಡರ್ ಅಂತೇಳಿ ಪೋಸ್ಟ್ ಆಫೀಸ್ನಾಗ ಬರ್ತೈತಿ. ಏನಂತೇಳಿ ಮನಿ ಆರ್ಡರ್ ಅಂದರೆ ನೀವೇನು ಮಾಡ್ಬೋದು, ಹಣ ಕಳಿಸ್ಬೋದು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ. ಗೂಗಲ್ ಪೇ ಆರ್ ನಿಮ್ಮ ಫೋನ್ಪೇ, ಪೇಟಿಎಮ್ ಇರಲಾರ್ದ ಟೈಮ್ನಾಗ ಜನ ಹೆಂಗೆ ರೊಕ್ಕ ಕಳಿಸಿದ್ರಪ್ಪ ಅಂತಂದ್ರೆ, ಮನಿ ಆರ್ಡರ್ ಮುಖಾಂತರ, ಪೋಸ್ಟ್ ಆಫೀಸ್ ಮುಖಾಂತರ ಜನರಿಗೆ ದುಡ್ಡನ್ನು ಆ ಕಡೆ ಕಳಿಸ್ತಿದ್ರು. ಓಕೆ, ಸೊ ನೀವು ಕೂಡ ಅದನ್ನೊಂದು ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಅದರ ಇನ್ಸ್ಟ್ರಕ್ಷನನ್ನು ಇಲ್ಲಿ ಕೊಡಲಾಗಿದೆ. ಓಕೆ, ಫೈನ್. ನಾವೇ ಇಲ್ಲಿ ಇದು ನೋಡ್ರಿ, ಮನಿ ಆರ್ಡರ್ ಅಂದರೆ ಇದೇ ಥರನಾಗಿರ್ತೈತಿ. ಫೈನ್. ನಾವು ಲೆಟ್ ಅಸ್ ಗೋ ಟು ದ ಸ್ಟೋರಿ ಲೈನ್ನಾಗ ಏನೈತೆ ಅನ್ನೋದನ್ನು ನೋಡ್ತಾ ಹೋಗೋಣ. ದ ಹೌಸ್ ಯಾರ ಹೌಸ್ ರೀ? ದ ಹೌಸ್ ಅಂದ್ರೆ ಯಾರ್ದಿಲ್ಲಿ ದ ಅಂತ ಬಳಸ್ಯಾರ ಅಂದ್ರೆ ಪರ್ಟಿಕ್ಯುಲರ್ಲಿ ಮಾತಾಡತ್ತಾರೆ. ಯಾರ ಹೌಸ್ ರೀ? ಸರ್ಟನ್ ಐತಿ, ಲೆಂಚೋಸ್ ಹೌಸ್. ದ ಓನ್ಲಿ ಒನ್ ಇನ್ ದ ಎಂಟೈರ್ ವ್ಯಾಲಿ, ಆ ಇಡೀ ವ್ಯಾಲಿ ಒಳಗನ ಅದು ಒಂದೇ ಮನೆ ಇತ್ತು. ಓಕೆ, ಸ್ಯಾಟ್ ಆನ್ ದ ಕ್ರೆಸ್ಟ್ ಆಫ್ ಅ ಲೋ ಹಿಲ್. ಸ್ಯಾಟ್ ಆನ್ ದ ಕ್ರೆಸ್ಟ್ ಅಂದರೆ ನೋಡ್ರಿ, ಟಾಪ್ ಆಫ್ ಅ ಹಿಲ್. ಸ್ಯಾಟ್ ಅಂದ್ರೆ ಕುಂತೈತಿ ಅಂತ ಅರ್ಥ. ಕುಂತೈತಿ ಅಂತ ಲಿಟ್ರಲ್ ಮೀನಿಂಗ್ ಅಂದ್ರೆ ಏನ್ರಿ, ಅವ ಕಟ್ಟಿದ್ದ. ಎಲ್ಲಿ ಕಟ್ಟಿದಪ್ಪ ಅಂತಂದ್ರೆ, ಒಂದು ಸಣ್ಣದಾದಂಥ ಒಂದು ಗುಡ್ಡದ ಮೇಲೆ ಅವನ ಮನೆ ಇತ್ತು. ಓಕೆ, ಫ್ರಮ್ ದಿಸ್ ಹೈಟ್ ಒನ್ ಕುಡ್ ಸಿ ದ ರಿವರ್ ಆ್ಯಂಡ್ ಫೀಲ್ಡ್ ಆಫ್ ರೈಪ್ ಕಾರ್ನ್ ಡಾಟೆಡ್ ವಿತ್ ಫ್ಲವರ್ಸ್ ದಟ್ ಆಲ್ವೇಸ್ ಪ್ರಾಮಿಸ್ಡ್ ಅ ಗುಡ್ ಹಾರ್ವೆಸ್ಟ್. ಅಲ್ಲಿಂದ ಅವ ಏನು ನೋಡ್ಬೋದಾಗಿತ್ತು, ಆ ಹೈಟಿಂದ, ಆ ಗುಡ್ಡದ ಮೇಲಿನ ಮನೆಯಿಂದ ಅವ ಏನು ನೋಡ್ಬೋದಾಗಿತ್ತಪ್ಪ ಅಂತಂದ್ರೆ, ಅಲ್ಲಿ ಹರಿತಾ ಇರೋಂಥ ಒಂದು ನದಿ ಕೂಡ ನೋಡ್ಬೋದಾಗಿತ್ತು. ಮತ್ತು ಅವನ ಹೊಲದಲ್ಲಿ ಏನು ಕಾರ್ನನ್ನು, ರೈಪ್ ಕಾರ್ನ್ ಏನು ಕಾರ್ನ್ ಇತ್ತಲ್ಲ, ಆಲ್ಮೋಸ್ಟ್ ಇನ್ನು ಬೆಳೆ ಕೊಡಕ್ಕೆ ಬಂದಿರೋಂಥ, ಅಂದ್ರೆ ಈಗ ಹೂವನ್ನು ಬಿಟ್ಟಿದ್ದು. ಡಾಟೆಡ್ ವಿತ್ ಫ್ಲವರ್ಸ್ ಅಂದ್ರೆ ಪ್ರತಿಯೊಂದೂ ಹೂವನ್ನು ಬಿಟ್ಟಿದ್ದು. ಓಕೆ, ಆ್ಯಂಡ್ ದ ಓನ್ಲಿ ಥಿಂಗ್ ದ ಅರ್ತ್ ನೀಡೆಡ್ ವಾಸ್ ಅ ಡೌನ್ ಪೋರ್. ಆ ಟೈಮ್ನಾಗ ಅವಂಗ ಮತ್ತು ಅಲ್ಲಿ ಆ ಫೀಲ್ಡಿಗೆ, ಅವನ ಹೊಲಕ್ಕೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ಡೌನ್ ಪೋರ್ ಆರ್ ಅಟ್ಲೀಸ್ಟ್ ಅ ಶವರ್. ಡೌನ್ ಪೋರ್ ಮತ್ತು ಶವರ್ ಏನ್ರಿ, ಇವು ರೇನ್, ಮಳೆಗಳವು. ಅಂದ್ರೆ ಮಳೆಯ ವಿಧ ಅಂತಲ್ಲ. ಡೌನ್ ಪೋರ್ ಅಂದ್ರೆ ಒಂದು ಜೋರಾದ ಮಳೆ, ಶವರಪ್ಪ ಅಂದ್ರೆ ಒಂದು ಜಿಟಿ ಮಳೆ ಅಂತೇಳಿ ಅಷ್ಟೇ. ಏನರ ಒಂದು ಆಗಬೇಕಾಗಿತ್ತು, ಒಟ್ಟು ಮಳೆ ಆಗಬೇಕಾಗಿತ್ತು. ಥ್ರೂ ಔಟ್ ದ ಮಾರ್ನಿಂಗ್ ಲೆಂಚು ಹೂ ನ್ಯೂ ಹಿಸ್ ಫೀಲ್ಡ್ಸ್ ಇಂಟಿಮೇಟ್ಲಿ. ಓಕೆ, ಅವ್ನು ಗೊತ್ತಿತ್ತು ಆ ಕ್ರಾಪ್ ಜೊತೆ ಆಗಿರ್ಬೋದು, ಆ ರೈತರ ಹಂಗರಿ. ಯಾಕಂದ್ರೆ ಅವ್ರಿಗೆ ಅವರು ಕೆಲಸ ಮಾಡುವಂಥ ಭೂಮಿ ಮೇಲೆ ಭಾಳ ಪ್ರೀತಿ ಇರ್ತೈತಿ, ಮತ್ತು ಅವ್ರು ಬೆಳೆದಿರೋ ಬೆಳೆ ಮೇಲೂ ಭಾಳ ನಂಬಿಕೆ ಇರ್ತೈತಿ. ಓಕೆ, ಸೊ ಅದಕ್ಕೆ ಇಲ್ಲಿ ಇಂಟಿಮೇಟ್ಲಿ ಅಂತ ಕೊಟ್ಟಾರು. ಹೂ ನ್ಯೂ ಹಿಸ್ ಫೀಲ್ಡ್ಸ್ ಇಂಟಿಮೇಟ್ಲಿ ಹ್ಯಾಡ್ ಡನ್ ನಥಿಂಗ್ ಎಲ್ಸ್ ಬಟ್ ಸೀಯಿಂಗ್ ದ ಸ್ಕೈ ಟುವರ್ಡ್ಸ್ ದ ನಾರ್ತ್ ಈಸ್ಟ್ ಕಡೆ ನೋಡ್ಕೋತ ಕೂತ್ಬಿಟ್ಟಿದ್ರಿ ಹೊಲದಾಗ ಬಂದವ. ಏನು ನಾರ್ತ್ ಈಸ್ಟ್ ಕಡೆ ಯಾಕೆ ಮಾಡತ್ತಿದಂದ್ರೆ, ಮಳೆ ಬರ್ತೈತಿ ಅಂತ ಹೇಳಿ. Okay, now we are really going to get some water, women. The man who was preparing, the woman who was preparing supper replied, yes, God will. ನೋಡ್ರಿ, ಲೆಂಚೋ ಏನು ಹೇಳ್ತಾನಪ್ಪ ಅಂತಂದ್ರೆ, ಅವನ ಹೆಂಡ್ತಿಗೆ ಹೇಳ್ತಾನೆ, ನಾವು ವಿ ಆರ್ ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್. ನಮಗೆ ಪಕ್ಕ ಈಗ ನಮಗೆ ಮಳೆ ಬರ್ತೈತಿ. ವಾಟರ್ ಅಂದ್ರೆ ಏನ್ರಲ್ಲೇ ಮಳೆ ಬರ್ತೈತಿ ಅಂತ ಹೇಳ್ತಾನೆ. ಅದಕ್ಕೆ ದ ವುಮನ್ ವಾಸ್ ಪ್ರಿಪೇರಿಂಗ್ ಸಪ್ಪರ್ ಅಂದ್ರೆ ಏನ್ರಿ, ಡಿನ್ನರ್. ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ಈ ಲೆಸನನ್ನು ಕೇಳುವಾಗ ಟೆಕ್ಸ್ಟ್ ಬುಕ್ ನಿಮ್ಮ ಮುಂದೆ ಇರಬೇಕು, ನಿಮ್ಮ ಕಡೆ ಒಂದು ಪೆನ್ಸಿಲ್ ಇರಬೇಕು. ನಾ ಯಾವ್ಯಾವ ವರ್ಡ್ಸ್, ಡಿಫಿಕಲ್ಟ್ ವರ್ಡ್ಸ್ಗಳನ್ನ ಹೇಳ್ಕೊತ ಹೋಗ್ತೇನೆ, ಅವುಗಳ ಮಾರ್ಕ್ ಮಾಡ್ಕೊತ ಹೋಗಬೇಕು. ಯಾಕಪ್ಪ ಅಂತಂದರೆ, ಪ್ರತಿದಿನ ವಿಡಿಯೋ ನೋಡೋಕ್ಕಾಗೋದಿಲ್ಲ. ಒಂದು ಸರಿ ವಿಡಿಯೋ ನೋಡಿ ನೆಕ್ಸ್ಟ್ ಟೈಮ್ ನೀವೇ ಓದಬೇಕಾಗ್ತೈತಿ. ಅವಾಗ ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗ್ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ, ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂಟೈರ್ ಸ್ಟೋರಿ. ಓಕೆ, ಎಸ್, ಗಾಡ್ ವಿಲ್. ಅದಕ್ಕೆ ಆಕೆ ಹೇಳ್ತಾಳು, ಯಾರು, ಲೆಂಚೋನ್ ಹೆಂಡ್ತಿ, ಏನು ರಾತ್ರಿ ಅಡುಗೆ ಮಾಡತ್ತಿದ್ಲಲ್ಲ, ಆಕೆ ಹೇಳ್ತಾ, ಹೌದು, ದೇವ್ರು ಕೊಡ್ತಾನು ಅಂತೇಳಿ. ದ ಓಲ್ಡರ್ ಬಾಯ್ಸ್ ವರ್ ವರ್ಕಿಂಗ್ ಇನ್ ದ ಫೀಲ್ಡ್ ವೈಲ್ ಸ್ಮಾಲರ್ ಒನ್ಸ್ ವರ್ ಪ್ಲೇಯಿಂಗ್ ನಿಯರ್ ದ ಹೌಸ್ ಅಂಟಿಲ್ ದ ವಿಮೆನ್ ಕಾಲ್ ದೆಮ್ ಆಲ್ ಕಮ್ ಫಾರ್ ಡಿನ್ನರ್. ನೋಡ್ರಿ, ಓಲ್ಡರ್ ಬಾಯ್ಸ್ ಅಂದ್ರೆ ಲೆಂಚೋನ ದೊಡ್ಡ ಮಕ್ಕಳು ಏನು ಮಾಡತ್ತಿದ್ರೆ, ಅಲ್ಲಿ ಹೊಲದಾಗ ಕೆಲಸ ಮಾಡತ್ತಿದ್ರು, ವರ್ಕಿಂಗ್ ಇನ್ ದ ಫೀಲ್ಡ್. ಆ್ಯಂಡ್ ಸ್ಮಾಲರ್ ಒನ್, ಸಣ್ಣ ಮಕ್ಳು ಏನು ಮಾಡತ್ತಿರಪ್ಪ ಅಂದ್ರೆ ಮನೆ ಮುಂದೆ ಆಟ ಆಡತ್ತಿದ್ರು. ಎಲ್ಲಿ ತನಕಪ್ಪ ಅಂತಂತಂದ್ರೆ, ಲೆಂಚೋನ್ ಹೆಂಡತಿ ಊಟಕ್ಕೆ ಬರ್ರಿ, ಕಮ್ ಫಾರ್ ಡಿನ್ನರ್ ಅಂಥೇಳಿ ಕರಿವರೆಗೂ.
ಇಟ್ ವಾಸ್ ಡ್ಯೂರಿಂಗ್ ದ ಮೀಲ್ ದ್ಯಾಟ್ ಊಟ ಮಾಡಕತ್ತಿದ್ರು ಆ್ಯಸ್ ಲೆಂಚೋ ಹ್ಯಾಡ್ ಪ್ರಿಡಿಕ್ಟೆಡ್. ಲೆಂಚೋ ಮೊದಲ ಪ್ರಿಡಿಕ್ಟ್ ಮಾಡಿದ್ದ ಅಂದ್ರೆ ಏನ್ರಿ, ಗೆಸ್ ಮಾಡಿದ್ದ. ಪ್ರಿಡಿಕ್ಟ್ ಅಂದ್ರೆ ಏನ್ರಿ, ಗೆಸ್ ಮಾಡಿದ್ದ. ಏನಂತೇಳಿ, ಬಿಗ್ ಡ್ರಾಪ್ಸ್ ಆಫ್ ಮಳೆ ಬರ್ತೈತಿಲ್ಲ ಗೆಸ್ ಮಾಡಿದ್ದಲ್ಲ, ಅವ್ನ ಹೆಂಡತಿ ಹೇಳಿದ್ದಲ್ಲ, ಅದೇ ಥರನಾಗಿ ಏನಾಯ್ತು, ಊಟ ಮಾಡೋ ಟೈಮ್ನಾಗ ಬಿಗ್ ಡ್ರಾಪ್ಸ್ ಆಫ್ ರೈನ್ ಬಿಗ್ಯಾನ್ ಟು ಫಾಲ್. In the northeast, huge mountains of clouds could be seen approaching. ನೋಡ್ರಿ, ದೊಡ್ಡ ಮಳೆ ಹನಿಗಳು ಬೀಳಕ್ಕೆ ಚಾಲು ಆಯ್ತು. ಮತ್ತು ನಾರ್ತ್ ಈಸ್ಟ್ನಾಗ ನೋಡಂಟ್ಲೆ ಏನು ಕಾಣಿಸ್ತಪ್ಪ ಅಂತಂದ್ರೆ, ದೊಡ್ಡ ಮೋಡಗಳು ಹೆಂಗಿದ್ದು, ಪರ್ವತದಂಥ ಮೋಡಗಳು ಏನು ಮಾಡಾತಿದ್ದಪ್ಪ ಅಂತಂದ್ರೆ, ದೇವರ್ ಅಪ್ರೋಚಿಂಗ್, ಕಮ್ಮಿಂಗ್ ಟುವರ್ಡ್ಸ್ ದ ಫೀಲ್ಡ್ ಆಫ್ ಲೆಂಚೋನ ಹೊಲದ ಮ್ಯಾಗ ಬರಾಕತ್ತಾವು ಅನ್ನೋ ಲೆವೆಲ್ಗೆ ಕಾಣಿಸ್ತಿತ್ತು. ದ ಏರ್ ವಾಸ್ ಫ್ರೆಶ್. ನಿಮಗೆ ಗೊತ್ತಿರ್ಬೋದು, ಮಳೆ ಬರೋಕ್ಕಿಂತ ಮುಂಚೆ ಗಾಳಿ ಬಂದು ಎಲ್ಲಾನ ಕೊಚ್ಕೊಂಡು ಹೋಗ್ತೈತಿ. ಅದಾದಮೇಲೆ ಏನು ಗಾಳಿ ಬರುತ್ತಲ್ಲ, ಅದು ತುಂಬ ಫ್ರೆಶ್ ಆಗಿರ್ತೈತಿ, ಹೌದಲ್ಲ. ಆ್ಯಂಡ್ ಸ್ವೀಟ್. The man went out for no other reason than to have pleasure of feeling the rain on his body. ಅವ ಪಟ ಹೊರಗೆ ಹೋಗಿ ನಿಂತ. ಎದಕ್ಕೆ? ಏನೂ ಕಾರಣ ಇಲ್ಲ, ಮಳೆ ನೀರು ಮೈ ಮೇಲೆ ಬಿಡಬೇಕು, ಅದನ್ನು ನಾನು ಆನಂದಿಸಬೇಕು ಅಂಥೇಳಿ. ಆ್ಯಂಡ್ ವೆನ್ ಹಿ ರಿಟರ್ನ್ ಹಿ ಎಕ್ಸ್ಕ್ಲೇಮ್ಡ್. ಯಾವಾಗ ಒಳಗೆ ಹೋದ ಅವ ಹೇಳ್ತಾನೆ, ಎಕ್ಸ್ಕ್ಲೇಮ್ ಮಾಡ್ತಾನೆ, ಎಕ್ಸಾಗ್ರೇಟ್ ಮಾಡಿ ಹೇಳ್ತಾನೆ. ಏನಂತೆ, these aren't raindrops falling from the sky, they are new coins. The big drops are 10-cent pieces and the little ones are 5. ಏನು ಹೇಳ್ತಾನಪ್ಪ ಅಂತಂದ್ರೆ, ಈ ಸಣ್ಣ ಕಾಯಿನ್ಗಳು ಏನದಾವಪ್ಪ, ಸಣ್ಣ ಈ ಮಳೆ ಹನಿ ಏನದಾವಲ್ಲ, ಇವು ಆ್ಯಕ್ಚುಲಿ ಮ್ಯಾಲಿಂದ ಏನು ಮಳೆ ಹನಿ ಬೀಳತೈತಲ್ಲ, ಅವು ಆ್ಯಕ್ಚುಲಿ ಮಳೆ ಹನಿ ಅಲ್ಲ, ದೊಡ್ಡ ಹನಿ ಏನದಾವಲ್ಲ, ಅವು ಬಿಗ್ ಡ್ರಾಪ್ಸ್ ಏನದಾವು 10 ಸೆಂಟ್ ಅದಾವು. ಮತ್ತು ಅಂದ್ರೆ ಪೈಸೆ ಅಂದಂಗೆ, ಸೆಂಟ್ ಅಂದರೆ ಓಕೆ. ಅಂದರೆ ಲಿಟಲ್ ಒನ್ಸ್ ಏನದಾವು, ಅವು 5 ಪೈಸೆ ಅದಾವು ಅಂತ. ಓಕೆ, ಹೋಪ್ ನಿಮಗೆಲ್ಲ ಅರ್ಥ ಆಗತ್ತೆ ಅಂದ್ಕೊಳತ್ತೀನಿ. ಏನಾದರೂ ಡಿಫಿಕಲ್ಟಿ ಇದ್ದರೆ ದಯವಿಟ್ಟು ನೀವು ನನ್ನ ಕಮೆಂಟ್ ಸೆಕ್ಷನ್ ಬರೀರಿ, ಇಲ್ಲ ಡೈರೆಕ್ಟ್ ಕಾಲ್ ಹಚ್ಚಿ ಕೇಳ್ಬೋದು. ವಿತ್ ಅ ಸ್ಯಾಟಿಸ್ಫೈಡ್ ಎಕ್ಸ್ಪ್ರೆಷನ್ he regarded the field of ripe corn with its flower draped in the curtain of rain. ನೋಡ್ರಿ, ವಿತ್ ಅ ಸ್ಯಾಟಿಸ್ಫೈಡ್ ಎಕ್ಸ್ಪ್ರೆಷನ್, ಅವಂಗ ಖುಷಿ ಆಯಿತು. ಏನು ಹೇಳಿದ, ಹಿ ರಿಗಾರ್ಡೆಡ್ ದ ಫೀಲ್ಡ್ ಆಫ್ ರೈಪ್ ಕಾರ್ನ್ ವಿತ್ ಇಟ್ಸ್ ಫ್ಲವರ್ಸ್ ಡ್ರೇಪ್ಡ್ ಇನ್ ಅ ಕರ್ಟನ್ ಆಫ್ ರೈನ್. ನೋಡ್ರಿ, ಅವ ಏನು ಹೇಳ್ತಾನಪ್ಪ ಅಂತಂದ್ರೆ, ಇಡೀ ಆ ಕಾರ್ನ್ ಫೀಲ್ಡ್ ಫ್ಲವರ್ಸ್ ಏನಾಗಿದಪ್ಪ ಅಂತಂದ್ರೆ ಡ್ರೇಪ್ಡ್ ಇನ್ ದ ಕರ್ಟನ್ ಆಫ್ ರೈನ್. ಅಂದರೆ ಡ್ರೇಪ್ಡ್ ಅಂದ್ರೆ ಏನ್ರಿ, ಕವರ್ಡ್, ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಅಂಥೇಳಿ. ಓಕೆ, ಬಟ್ ಸಡನ್ಲಿ ಅಂದರೆ ಅಲ್ಲಿ ಹೊಲದಾಗ ಫುಲ್ ಮಳೆ ಆಗತ್ತಿತ್ತು ಅಂತ ಹೇಳತ್ತಿದ್ದವು. ಬಟ್ ಸಡನ್ಲಿ a strong wind began to blow, and along with the rain, very large hailstones began to fall. ಏನಾಯ್ತು ರೀ, ಸಡನ್ಲಿ ಸಣ್ಣಗೆ ಮಳೆ ಬರತ್ತಿತ್ತಪ್ಪ, ಇನ್ನು ಸಾಕು ಅನ್ನೋ ಲೆವೆಲಿಗೆ ಬಂದಾಗ ಮತ್ತು ಜೋರಾಗಿ ಗಾಳಿ ಬೀಸಾಕತ್ತೀವಿ. ಜೋರಾಗಿ ಗಾಳಿ ಬೀಸ್ತಾ ಏನಾಯ್ತು, ಗಾಳಿ ಬೀಸಿದಂಗೆ ವೆರಿ ಲಾರ್ಜ್ ದೊಡ್ಡ ಆನೆಕಲ್ಲು ಕೂಡ ಬೀಳಾತು. ಮಳೆ ಆಗೋದನ್ನೇ ಆನೆಕಲ್ಲು ಬೀಳ್ತಾವಲ್ರಿ, ನೀವೆಲ್ಲ ನೋಡಿರ್ಬೋದು. These truly resemble new silver coins. ಇವು ಯಾವಾಗ ದೊಡ್ಡ ಹೆಲ್ಸ್ಟೋನ್ ಬೀಳಾಕತ್ತಲ್ಲ, ಅವು ಅನ್ಸಾಕತ್ತಿ ದೀಸ್ ಆರ್ ನಾಟ್ 5 or 10 rupees 10 rupee coins, ದೇ ಆರ್ ಸಿಲ್ವರ್ ಕಾಯಿನ್ಸ್. ನೋಡ್ರಿ, ಬೆಳ್ಳಿ ನಾಣ್ಯಗಳು ಬಿದ್ದಂಗೆ ಅನ್ಸಾಕತ್ತಿತ್ತವು. ದ ಬಾಯ್ ಎಕ್ಸ್ಪೋಸಿಂಗ್ ದೆಮ್ಸೆಲ್ಸ್ ಟು ದ ರೈನ್ ಆ್ಯಂಡ್ ಔಟ್ ಟು ಕಲೆಕ್ಟ್ ದ ಫ್ರೋಸನ್ ಪರ್ಲ್ಸ್. ನೋಡ್ರಿ, ಆ ಹುಡುಗರು ಏನಿದ್ರಲ್ಲ, ಅವರು ಕೂಡ ಹೊರಗೆ ಬಂದು ಏನೋ ಮಳೆಯಾಗ ಜಿದಾಡತ್ತಿದ್ರು. ಯಾವಾಗ ಇವು ಹೇಲ್ಸ್ಟೋನ್ ಬೀಳಾಕತ್ತು, ಅವರು ಕೂಡ ಹೋಗಿ ಅವುಗಳನ್ನ ಫ್ರೋಸನ್ ಪರ್ಲ್ಸ್ ಅಂತ, ಇಲ್ಲಿ ಫ್ರೋಸನ್ ಪರ್ಲ್ ಅಂದ್ರೆ ಅವು ಹೆಂಗೆ ಕಾಣತ್ತಿದ್ರೆ ಮುತ್ತು ರತ್ನಗತೆ ಕಾಣತ್ತಿದ್ದು. ಓಕೆ, ಅದಕ್ಕೆ ಫ್ರೋಸನ್ ಪರ್ಲ್ ಅಂದ್ರೆ ಅವನು ಕಲೆಕ್ಟ್ ಮಾಡ್ಕೊಳತ್ತು ಹುಡುಗರು. ಇಟ್ಸ್ ರಿಯಲಿ ಗೆಟಿಂಗ್ ಬ್ಯಾಡ್ ನೌ ಎಕ್ಸ್ಕ್ಲೇಮ್ ದ ಮ್ಯಾನ್. ಈಗ ಭಾಳ ಕೆಟ್ಟಾಗತ್ತಪ್ಪ ಇದು ಮಳೆ ಅನ್ಕೊಳತ್ತವ. ಐ ಹೋಪ್ ಇಟ್ ಪಾಸಸ್ ಕ್ವಿಕ್ಲಿ. ಈಗಂತೂ ಭಾಳ ಜೋರಾಯ್ತು, ಇಷ್ಟ ಆಗ್ಬಾರ್ದು ಮಳೆ ಅಂತ ಅಂದ್ಕೊಂಡ. ನನಗನ್ನಿಸ್ತೈತಿ ಸ್ವಲ್ಪ ಗಾಳಿಗೆ ಮುಂದೆ ಹೋಗ್ತಿದ್ದು ಅಂತೇಳಿ. ಇಟ್ ಡಿಡ್ ನಾಟ್ ಪಾಸ್ ಕ್ವಿಕ್ಲಿ, ಮುಂದೆ ಹೋಗಲೇ ಇಲ್ಲ. ಫಾರ್ ಆನ್ ಅವರ್ ದ ಹೇಲ್ ರೈನ್ಡ್ ಆನ್ ದ ಹೌಸ್, ದ ಗಾರ್ಡನ್ ಆ್ಯಂಡ್ ದ ಹಿಲ್ ಸೈಡ್ ಆ್ಯಂಡ್ ಕಾರ್ನ್ಫೀಲ್ಡ್ ಆನ್ ದ ಹೋಲ್ ವ್ಯಾಲಿ. ಎಲ್ಲೇ ಮನೆ ಮೇಲೆ ಆಗಿರ್ಬೋದು, ಗ್ರೌಂಡ್ನಾಗ ಆಗಿರ್ಬೋದು, ಫೀಲ್ಡ್ನಾಗ ಆಗಿರ್ಬೋದು, ವ್ಯಾಲಿ ಮೇಲೆ ಆಗಿರ್ಬೋದು, ಎಲ್ಲ ಕಡೆಗೂ ಆನಿಕಲ್ ಮಳೆ. ಒಟ್ಟು ಎಷ್ಟು, ಆ್ಯನ್ ಅವರ್, 1 ತಾಸು ಹಚ್ಚಿ ಕಟ್ಟಿದ್ಬಿಡ್ತು. ಏನಾತವಾಗ, ಏನಕ್ಕೈತೆ ನೋಡ್ರಿ. ದ ಫೀಲ್ಡ್ ವಾಸ್ ವೈಟ್ ಆ್ಯಸ್ ಇಫ್ ಕವರ್ಡ್ ವಿತ್ ಸಾಲ್ಟ್. ಕಣ್ಣೋದು ನೋಡಿದ್ರೆ ಹೊಲ ಹೆಂಗೆ ಕಾಣತ್ತಪ್ಪ ಅಂತಂದ್ರೆ ಪೂರ್ತಿ ಬೆಳ್ಳ ಕಾಣಕತ್ತಿ. ಹೆಂಗೆ ಕಾಣತ್ತಪ್ಪ ಅಂತಂದ್ರೆ ಪೂರ್ತಿ ಏನಪ್ಪ ಉಪ್ಪಿನ ತುಂಬೈತೆ ಅನ್ನೋ ಲೆವೆಲಿಗೆ ಕಾಣಿಸತ್ತೆ.
ನಾಟ್ ಅ ಲೀಫ್ ರಿಮೇನ್ ಆನ್ ದ ಟ್ರೀ. ಓ ಮೈ ಗಾಡ್, ನೋಡ್ರಿ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಅತಿವೃಷ್ಟಿ ಆಗಿಬಿಡ್ತು, ಸಿಕ್ಕಾಪಟ್ಟಿ ಮಳೆ ಬಂದುಬಿಡ್ತು. ಅದಕ್ಕೆ ಒಂದು ಗಿಡದಾಗೂ ಅವೇನು ಪ್ಲ್ಯಾಂಟ್ ಇದ್ದಿಲ್ಲ ಎದರೊಳಗೂ ಒಂದು ಎಲೆ ಉಳಿಲಿಲ್ಲ, ಹಂಗೆ ಮಳೆ ಆಗಿಬಿಡ್ತು. ದ ಕಾರ್ನ್ ವಾಸ್ ಟೋಟಲಿ ಡೆಸ್ಟ್ರಾಯ್ಡ್. ಏನಿತ್ತಲ್ಲ ಒಂದು ಏನು ಈ ಸಲ ಏನು ಕಾರ್ನ್ ಬರೋದಿತ್ತು, ಮೆಕ್ಕೆಜೋಳ ಅಂತ ಕರಿತೀವಲ್ಲ ಕಾರ್ನ್, ಪೂರ್ತಿ ಏನಾತ್ರಿ ಡೆಸ್ಟ್ರಾಯ್ ಆಗಿಬಿಡ್ತು. ದ ಫ್ಲವರ್ಸ್ ವರ್ ಗಾನ್ ಫ್ರಮ್ ದ ಪ್ಲಾಂಟ್ಸ್. ಲೆಂಚೋ ಸೋಲ್ ವಾಸ್, ಪ್ಲ್ಯಾಂಟ್ಸಿಂದ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಲೆಂಚೋ ಸೋಲ್ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್. ಲೆಂಚೋ ಭಾಳ ದುಃಖ ಆಗ್ಬಿಟ್ರಿ. ಯಾಕಂದ್ರೆ ರೈತನ ಜೀವ ಇರೋದು ಅವನ ಬೆಳೆ ಒಳಗೆ, ಹೌದಲ್ಲ. ಬೆಳೆಗೆ ನಾಶ ಆತ್ಪ ಅಂತ ಭಾಳ ದುಃಖ ಆಗ್ಯ. ವೆನ್ ದ ಸ್ಟ್ರಾಮ್ ಹ್ಯಾಡ್ ಪಾಸ್ಡ್ he stood in the middle of the field and said his son. ಯಾವಾಗ ಸ್ಟ್ರಾಮ್ ಬಿರುಗಾಳಿ ಹೋತು ಅಲ್ಲಿ ಹೋಗಿ ನಿಂತ ಹೇಳ್ತಾನು, a plague of locust would have left more than this, the hail has left nothing. ನೋಡ್ರಿ ಏನು ಹೇಳ್ತಾನೆ ಲೆಂಚು. ಲೋಕ್ಟಸ್ ಅಂದ್ರೆ ಏನು ನೋಡ್ರಿ, ಇನ್ಸೆಕ್ಟ್ಸ್ ವಿಚ್ ಫ್ಲೈ ಇನ್ ಅ ಬಿಗ್ ಸ್ವಾಮ್ಸ್ ಆ್ಯಂಡ್ ಡೆಸ್ಟ್ರಾಯ್ ದ ಕ್ರಾಪ್ಸ್. ನೋಡ್ರಿ ಈ ಹುಳಕ್ಕೆ ಏನೋ ಬೆಳೆಗಳಿಗೆ ಹುಳ ಹತ್ತೈತಿ ಅಂತಾರಲ್ಲ, ಅದರ ಅರ್ಥ ಏನ್ರಿ, ಈ ಲೋಕ್ಸ್ಟಸ್ ಅನ್ನೋದು ಒಂದು ಇನ್ಸೆಕ್ಟ್ ಐತಿ, ಇದೊಂದು ಓಕೆ ಕ್ರಿಮಿ ಐತಿ. ಕ್ರಿಮಿ ಏನು ಮಾಡ್ತೈತಪ್ಪ ಅಂತಂದ್ರೆ ಗ್ರೂಪ್ನಾಗ ಬಂದು ಏನು ಮಾಡ್ತೈತಿ, ಇಡೀ ಬೆಳೆಯನ್ನು ನಾಶ ಮಾಡ್ತೈತಿ. ಬಟ್ ಇಲ್ಲಿ ಅವ ಏನು ಹೇಳ್ತಾನಪ್ಪ ಅಂತಂದ್ರೆ ಪ್ಲೇಗ್ ಆಫ್ ಲೋಕ್ಟಸ್. ಈ ಲೋಕ್ಟಸ್ ಅಕಸ್ಮಾತ್ ಫ್ಲೇಗ್ ರೋಗ ತೊಗೊಂಬಂದಿತ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಅದು ಉಳಿಸ್ತಿತ್ತು, ಆದರೆ ಈ ಹೇಲ್ ಸ್ಟ್ರೋಮ್ ಐತಲ್ಲ ಏನು ಉಳಿಸ್ಲಿಲ್ಲ. ದಿಸ್ ಇಯರ್ ವಿ ವಿಲ್ ಹ್ಯಾವ್ ನೋ ಕಾರ್ನ್. ನಮಗೆ ಈ ಸಲ ಕಾರ್ನ್ ಬರಲಿಲ್ಲ. ದಟ್ ನೈಟ್ ವಾಸ್ ಸಾರೋಫುಲ್ ಒನ್. ಸಿಕ್ಕಾಪಟ್ಟಿ ದುಃಖಾಗಿ ಮಾಡ್ಕೊಂಡಿದ್ದ. ಆಲ್ ಅವರ್ ವರ್ಕ್ ಫಾರ್ ನಥಿಂಗ್. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ವೇಸ್ಟ್ ಆಗಿ ಹೋತು. ದರ್ ಇಸ್ ನೋ ಒನ್ ಹೂ ಕ್ಯಾನ್ ಹೆಲ್ಪ್ ಅಸ್. ಈಗ ನಮ್ಗೆ ಯಾರು ಹೆಲ್ಪ್ ಮಾಡೋರೇ ಇಲ್ಲ ಅಂತ ಹೇಳ್ದ. ಆಮೇಲೆ ವಿ ವಿಲ್ ಆಲ್ ಗೋ ಹಂಗ್ರಿ ದಿಸ್ ಇಯರ್. ನಾವೆಲ್ಲ ಉಪವಾಸ ಬೀಳ್ತೀವಿ ಈ ವರ್ಷ ಅಂಥೇಳಿ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಮಕ್ಕಳಿಗೆ ಹೇಳ್ತಿರ್ತಾನೆ. ಓಕೆ, ಸೊ ಇಲ್ಲಿವರೆಗೂ ನಾವು ಮುಗಿಸಿದ್ವಿ. ಓಕೆ, ನಮ್ಮ ಕಮಿಂಗ್ ವಿಡಿಯೋದಾಗ ನಾವು ಮತ್ತೇನು ಮಾಡೋಣಪ್ಪ ಅಂತಂದ್ರೆ ರಿಮೈನಿಂಗ್ ಪಾರ್ಟನ್ನು ನೋಡೋಣ. ಸೊ ಅಲ್ಲಿವರೆಗೂ ಏನು ಮಾಡಿರಪ್ಪ ಅಂತಂದ್ರೆ ಈ 4 ಕ್ವಶನ್ಗಳಿಗೆ ದಯವಿಟ್ಟು ಎಲ್ಲರೂ ಆನ್ಸರ್ ಮಾಡಿರಿ. ಓಕೆ, ಆ್ಯಂಡ್ ಇಲ್ಲಿ ನೋಡ್ರಪ್ಪ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ ಬರ್ರಿ ಅಂತ ಮೊದಲು ಹೇಳಿದ್ದೀನಿ. ಅದ್ರ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದ್ರೆ, ನಾ ಹೇಳೋ ಸ್ಟೈಲ್ ನಿಮಗೆ ಇಷ್ಟ ಆದ್ರೆ, ಇದು ನಮಗೆ ಹೆಲ್ಪ್ಫುಲ್ ಆಕೈತೆ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.